ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. 2026ನೇ ಇಸವಿ ನಮ್ಮೆಲ್ಲರಿಗೂ ಒಂದು ಕಠಿಣ ಪರೀಕ್ಷೆಯ ವರ್ಷವಾಗಲಿದೆಯಾ? ಹೌದು ಎಂತ ಇವೆ ಜಾಗತಿಕ ಹವಾಮಾನ ವರದಿಗಳು. ನಾವು ನೀರಿಲ್ಲದೆ ಪರದಾಡುವ, ಅನ್ನಕ್ಕಾಗಿ ಹಾಹಾಕಾರ ಪಡುವ ದಿನಗಳು ಬರು ದೂರವಿಲ್ಲ. ಪ್ರಕೃತಿಯ ಮುನಿಸು ಈಗ ಎಲ್ ನೀನೋ ಎಂಬಂತಹ ಮಹಾಮಾರಿ ರೂಪದಲ್ಲಿ ನಮ್ಮತ್ತ ಧಾವಿಸ್ತಾ ಇದೆ. ಈ ವರ್ಷದ ಬೇಸಿಗೆ ಹಾಗೂ ಮುಂಬರುವ ಮಳೆಗಾಲದ ಬಗ್ಗೆ ಅಮೆರಿಕದ ನಾರ್ತ್ ಕೊರೋಲಿನಾದ ಪ್ರಖ್ಯಾತ ಡ್ಯೂಕ್ ಯೂನಿವರ್ಸಿಟಿಯ ಹವಾಮಾನ ವಿಜ್ಞಾನಿಗಳು ಅತ್ಯಂತ ಕಳವಳಕಾರಿ ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ವರದಿಯ ಪ್ರಕಾರ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮವಾಗಿ ಈ ಬಾರಿ ಎಲ್ ನೀನೋ ಪ್ರಭಾವ ಮಿತಿಮೀರುತ್ತಂತೆ. ಇದರ ನೇರ ಹೊಡೆತ ಬೀಳೋದು ನಮ್ಮ ಭಾರತದ ಮೇಲೆ. ಹೌದು, ಎಲ್ ನೀನೋ ಪ್ರಭಾವದಿಂದಾಗಿ ಭಾರತದ 60% ಭೂಭಾಗದಲ್ಲಿ ತೀವ್ರ ಮಳೆಯ ಕೊರತೆಯಾಗಲಿದೆ. ಮುಂಗಾರು ಕೈಕೊಡಲಿದ್ದು ದೇಶಾದ್ಯಂತ ಭೀಕರ ಬರಗಾಲ ಎದುರಾಗುವ ಸ್ಪಷ್ಟ ಮುನ್ಸೂಚನೆ ಲಭ್ಯವಾಗಿದೆ. ಮಳೆ ಬಾರದೇ ಇದ್ರೆ ಕೇವಲ ಕುಡಿಯುವ ನೀರು ಮಾತ್ರವಲ್ಲ, ನಮ್ಮ ಇಡೀ ದೇಶದ ಆರ್ಥಿಕತೆಯೇ ಬುಡಮೇಲಾಗುತ್ತೆ. ಭಾರತ ಕೃಷಿ ಪ್ರಧಾನ ದೇಶ. ಇಂದಿಗೂ ನಮ್ಮ ದೇಶದ 50% ಜನರು ತಮ್ಮ ಜೀವನೋಪಾಯಕ್ಕಾಗಿ ನೇರವಾಗಿ ಅಥವಾ ಪರೋಕ್ಷವಾಗಿ ಕೃಷಿಯನ್ನೇ ಅವಲಂಬಿತರಾಗಿದ್ದಾರೆ. ಮಳೆಯ ಕೊರತೆಯಾದ್ರೆ ಭತ್ತ, ಗೋಧಿ, ಕಬ್ಬು, ಹತ್ತಿಯಂತಹ ಪ್ರಮುಖ ಬೆಳೆಗಳು ಒಣಗಿ ಹೋಗುತ್ತವೆ. ಕೃಷಿ ಉತ್ಪನ್ನವು ನಮ್ಮ ಒಟ್ಟು ಆಂತರಿಕ ಉತ್ಪನ್ನದ ದೊಡ್ಡ ಪಾಲನ್ನ ಹೊಂದಿದೆ. ಬೆಳೆ ಕೈಕೊಟ್ರೆ ರೈತರ ಆದಾಯ ಕುಸಿಯುತ್ತೆ, ಗ್ರಾಮೀಣ ಆರ್ಥಿಕತೆ ನೆಲಕಚ್ಚುತ್ತೆ, ಮಾರುಕಟ್ಟೆಯಲ್ಲಿ ಆಹಾರ ಧಾನ್ಯಗಳ ಬೆಲೆ ಏರಿಕೆಯಾಗುತ್ತೆ. ಇದು ಕೇವಲ ರೈತರ ಸಮಸ್ಯೆಯಾಗಿ ಉಳಿಯೋದಿಲ್ಲ, ನಗರ ಪ್ರದೇಶದ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನ ಜೇಬಿಗೂ ಕತ್ತರಿ ಹಾಕುತ್ತೆ. ಎಲ್ ನೀನೋ ಎಂಬುದು ಸ್ಪ್ಯಾನಿಷ್ ಪದ. ಇದರ ಅರ್ಥ ಪುಟ್ಟ ಹುಡುಗ. ಆದ್ರೆ ಇದು ಜಗತ್ತಿಗೆ ನೀಡುವ ಪೆಟ್ಟು ಮಾತ್ರ ಅತಿ ದೊಡ್ಡದು. ಪೆಸಿಫಿಕ್ ಮಹಾಸಾಗರದ ಮಧ್ಯ ಮತ್ತು ಪೂರ್ವ ಭಾಗದಲ್ಲಿ ಸಮುದ್ರದ ಮೇಲ್ಮೈ ಉಷ್ಣಾಂಶವು ಸಾಮಾನ್ಯಕ್ಕಿಂತ ಹೆಚ್ಚಾಗುವ ಹವಾಮಾನ ವಿದ್ಯಮಾನವೇ ಈ ಎಲ್ ನೀನೋ. ಸಾಮಾನ್ಯ ದಿನಗಳಲ್ಲಿ ಪೆಸಿಫಿಕ್ ಸಾಗರದಿಂದ ಬೀಸುವಂತಹ ಮಾರುತಗಳು ಭಾರತದತ್ತ ಮುಂಗಾರು ಮೋಡಗಳನ್ನು ತರುತ್ತೆ. ಆದ್ರೆ ಎಲ್ ನೀನೋ ವರ್ಷದಲ್ಲಿ ಸಮುದ್ರದ ನೀರು ಅತಿಯಾಗಿ ಬಿಸಿಯಾಗೋದ್ರಿಂದ ವಾತಾವರಣದ ಒತ್ತಡ ಬದಲಾಗುತ್ತೆ. ಇದು ಭಾರತದತ್ತ ಬೀಸುವಂತಹ ನೈಋತ್ಯ ಮುಂಗಾರು ಮಾರುತಗಳನ್ನ ತೀವ್ರವಾಗಿ ದುರ್ಬಲಗೊಳಿಸುತ್ತೆ. ನಮ್ಮ ಕಡೆ ಬರಬೇಕಾದಂತಹ ಮೋಡಗಳು ಬೇರೆಡೆಗೆ ಚದುರಿ ಹೋಗುತ್ತೆ. ಈ ಬಾರಿ ವಿಜ್ಞಾನಿಗಳು ಮತ್ತೊಂದು ಆತಂಕಕಾರಿ ವಿಚಾರವನ್ನು ಹೊರಹಾಕಿದ್ದಾರೆ. ಜಾಗತಿಕ ತಾಪಮಾನದಿಂದ ಹಿಮನದಿಗಳು ಕರಗಿ ಸಮುದ್ರ ಸೇರುವುದರಿಂದ ಸಮುದ್ರದಲ್ಲಿನ ಉಪ್ಪು ಮತ್ತು ಸಿಹಿ ನೀರಿನ ಸಮತೋಲನ ತಪ್ಪಿ ಈ ಅಸಮತೋಲನವು ಸಮುದ್ರದೊಳಗಿನ ಪ್ರವಾಹಗಳ ದಿಕ್ಕನ್ನ ಬದಲಿಸುತ್ತೆ. ಎಲ್ ನೀನೋವನ್ನ ಮತ್ತಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಿ ವಿನಾಶಕಾರಿಯನ್ನಾಗಿ ಮಾಡುತ್ತೆ. ಈಗ 2026ರ ವಾಸ್ತವಿಕ ಸ್ಥಿತಿಯತ್ತ ನೋಡೋದಾದ್ರೆ ರಾಜ್ಯದ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಕುಸಿತ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಇತ್ತೀಚೆಗೆ ಬಿಡುಗಡೆ ಮಾಡಿರುವಂತಹ ವರದಿ ನಿಮ್ಮೆಲ್ಲರಿಗೂ ನಿದ್ದೆಯನ್ನ ಗೆಡಿಸುವಂತಿದೆ. ಫೆಬ್ರವರಿಯಿಂದ ಬಿಸಿಲಿನ ತಾಪ ವಿಪರೀತವಾಗಿ ಏರುತ್ತಲೇ ಇರುವುದರಿಂದ ರಾಜ್ಯದಲ್ಲಿ 13 ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಟ್ಟ ಆತಂಕಕಾರಿಯಾಗಿ ವೇಗವಾಗಿ ಕುಸಿತಾ ಇದೆ. ಅಂಕಿಅಂಶಗಳನ್ನು ನೋಡೋದಾದ್ರೆ ಕಳೆದ ವರ್ಷ ಇದೇ ಫೆಬ್ರವರಿಯಲ್ಲಿ ಜಲಾಶಯಗಳಲ್ಲಿನ ಒಟ್ಟು 535 ಟಿಎಂಸಿ ನೀರಿತ್ತು. ಆದ್ರೆ ಪ್ರಸ್ತುತ ಅದು 493 ಟಿಎಂಸಿಗೆ ಇಳಿದಿದೆ. ಅಂದ್ರೆ ಬೇಸಿಗೆಯ ಆರಂಭದಲ್ಲೇ ನಾವು ಭಾರಿ ನೀರಿನ ಕೊರತೆಯನ್ನ ಎದುರಿಸ್ತಾ ಇದ್ದೇವೆ. ಇನ್ನು ಭೀಕರ ಬಿಸಿಗಾಳಿಯ ಅಲರ್ಟ್. ಹವಾಮಾನ ಇಲಾಖೆಯ ತಜ್ಞರು ಕರ್ನಾಟಕದ ಕರಾವಳಿ ಮತ್ತು ಉತ್ತರ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಿಗೆ ಹೈ ರಿಸ್ಕ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. 2026ರ ಮಾರ್ಚ್ ನಿಂದ ಮೇ ತಿಂಗಳವರೆಗೆ ರಾಜ್ಯಾದ್ಯಂತ ತೀವ್ರವಾದ ಬಿರುಗಾಳಿ ಅಂದ್ರೆ ಹೀಟ್ ವೇವ್ ಇರಲಿದೆ. ತಾಪಮಾನ 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ದಾಟುವ ಸಾಧ್ಯತೆ ಕೂಡ ಇದೆ. ಇನ್ನು ಬೆಂಗಳೂರಿಗೆ ಸದ್ಯಕ್ಕೆ ರಿಲೀಫ್ ಇದೆ, ಆದರೆ ಆತಂಕ ದೂರವಾಗಿಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಕಥೆ ಮತ್ತೊಂದು ರೀತಿಯದ್ದು. ಕಾವೇರಿ ಕಣಿವೆಯ ಕೃಷ್ಣರಾಜಸಾಗರ ಅಂದ್ರೆ ಕೆಆರ್ಎಸ್ ಡ್ಯಾಂ ನಲ್ಲಿ ಸದ್ಯ 38 ಟಿಎಂಸಿ ನೀರು ಸಂಗ್ರಹವಾಗಿರುವುದರಿಂದ ಬೆಂಗಳೂರಿಗೆ ತಕ್ಷಣದ ಕುಡಿಯುವ ನೀರಿನ ಹಾಹಾಕಾರ ಬರುವ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ. ಆದ್ರೆ ಸಮಸ್ಯೆ ಇರುವುದು ಅಂತರ್ಜಲದಲ್ಲೇ. ನಗರದ ಹೊರವಲಯದಲ್ಲಿ ಬೋರ್ವೆಲ್ಗಳು ಪಾತಾಳಕ್ಕೆ ಕುಸಿದಿವೆ. ಸಾವಿರಾರು ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಇದರ ಜೊತೆಗೆ ಉಳಿದಿರುವ ಕೆರೆಗಳ ನೀರಿನ ಗುಣಮಟ್ಟ ತೀವ್ರವಾಗಿ ಕಲುಷಿತಗೊಂಡಿದೆ ಅಂತ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿದೆ. ಸ್ಕೈಮೆಟ್ ಮುನ್ಸೂಚನೆ. ಭಾರತದ ಪ್ರಮುಖ ಖಾಸಗಿ ಹವಾಮಾನ ಸಂಸ್ಥೆಗಳಾದ ಸ್ಕೈಮೆಟ್ ಕೂಡ ಮುಂಬರುವ ಅಪಾಯದ ಬಗ್ಗೆ ಎಚ್ಚರಿಕೆ ಗಂಟೆಯನ್ನು ಬಾರಿಸಿದೆ. 2026ರ ದ್ವಿತೀಯಾರ್ಧದಲ್ಲಿ ಅಂದ್ರೆ ಅರ್ಧ ಭಾಗದಲ್ಲಿ ಜೂನ್ ಜುಲೈ ನಂತರ ಎಲ್ ನೀನೋ ಮತ್ತಷ್ಟು ಪ್ರಬಲವಾಗಲಿದ್ದು ಈ ಬಾರಿಯ ಮುಂಗಾರಿನ ಮೇಲೆ ತೀವ್ರ ನಕಾರಾತ್ಮಕ ಪರಿಣಾಮ ಬೀರಲಿದೆ ಅಂತ ಸ್ಪಷ್ಟಪಡಿಸಿದೆ. ಮಳೆ ಕಡಿಮೆಯಾದ್ರೆ ಅತಿ ಹೆಚ್ಚು ತೊಂದರೆ ಅನುಭವಿಸೋದು ನಮ್ಮ ಕರ್ನಾಟಕ, ಅದರಲ್ಲೂ ಕೂಡ ವಿಶೇಷವಾಗಿ ಕಾವೇರಿ ಜಲಾನಯನದ ಪ್ರದೇಶ. ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ ಕಾವೇರಿ ಒಣಗಿದ್ರೆ ಕೇವಲ ರೈತರಲ್ಲ, ಇಡೀ ನಾಡೆ ಸಂಕಷ್ಟಕ್ಕೆ ಸಿಲುಕುತ್ತೆ. ಇನ್ನು ಡ್ಯಾಂಗಳು ಭರ್ತಿಯಾಗದೇ ಇದ್ರೆ ಸುಪ್ರೀಂ ಕೋರ್ಟ್ ಮತ್ತು ಕಾವೇರಿ ನದಿ ನೀರಿನ ಪ್ರಾಧಿಕಾರದ ನಿಯಮಗಳಂತೆ ನೆರೆಯ ತಮಿಳುನಾಡಿಗೆ ನಾವು ಬಿಡಬೇಕಾದಂತಹ 177.25 ಟಿಎಂಸಿ ನೀರನ್ನ ಹರಿಸುವುದು ಅಸಾಧ್ಯವಾಗುತ್ತೆ. ನಮ್ಮ ರೈತರಿಗೆ ಕುಡಿಯುವುದಕ್ಕೆ ನೀರಿಲ್ಲದಿದ್ದಾಗ ತಮಿಳುನಾಡಿಗೆ ನೀರು ಬಿಡುವುದು ಹೇಗೆ? ಆಗ ನೀರಿಗಾಗಿ 2 ರಾಜ್ಯಗಳ ನಡುವೆ ಮತ್ತೆ ಕಾವೇರಿ ಹೋರಾಟದ ಕಿಚ್ಚು ರೊಚ್ಚಿಗೇಳುತ್ತೆ. ಇದರಿಂದ ಅಪಾಯ ಅನಿವಾರ್ಯವಾಗುತ್ತೆ. ಬೀದಿಗಿಳಿದು ಹೋರಾಟ, ಬಂದ್, ಪ್ರತಿಭಟನೆಗಳು ಮತ್ತೆ ಮರುಕಳಿಸುತ್ತೆ. ವೀಕ್ಷಕರೇ, ಪ್ರಕೃತಿ ನಮಗೆ ಸ್ಪಷ್ಟವಾದ
ಎಚ್ಚರಿಕೆಯನ್ನು ನೀಡ್ತಾ ಇದೆ. 2026ರ ಈ ಎಲ್ ನೀನೋ ಮತ್ತು ಭೀಕರ ಬರಗಾಲವನ್ನ ನಾವು ಎದುರಿಸಲೇಬೇಕಾಗಿದೆ. ಹನಿ ನೀರನ್ನು ಪೋಲು ಮಾಡದೆ ಉಳಿಸುವುದು, ಕೆರೆ ಕುಂಟೆಗಳ ಸಂರಕ್ಷಣೆ ಮತ್ತು ಗಿಡ ಮರಗಳನ್ನ ಬೆಳೆಸುವುದೊಂದೇ ನಮಗಿರುವಂತಹ ಶಾಶ್ವತ ಪರಿಹಾರ. ಏನೋ ನಾವು 2026ರ ಭೀಕರತೆ ಬಗ್ಗೆ ಮಾತನಾಡುವಾಗ ಒಮ್ಮೆ ಇತಿಹಾಸದ ಪುಟವನ್ನ ತಿರುವು ಹಾಕಬೇಕಾಗತ್ತೆ. ಈ ಎಲ್ ನೀನೋ ಭಾರತಕ್ಕೆ ಹೊಸದೇನಲ್ಲ. ನಿಮಗ್ ನೆನಪಿದ್ಯಾ 2015 ಮತ್ತು 2016ರ ಆ ಕರಾಳ ದಿನಗಳು? ಆಗಲೂ ಇದೇ ಎಲ್ ನೀನೋ ಅಬ್ಬರಿಸಿತ್ತು. ಸತತ 2 ವರ್ಷಗಳ ಕಾಲ ಮಳೆ ಕೈಕೊಟ್ಟ ಪರಿಣಾಮ ಕರ್ನಾಟಕದ 106 ತಾಲೂಕುಗಳನ್ನ ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಲಾಯಿತು. ಕುಡಿಯಲು ನೀರಿಲ್ಲದೆ, ಜಾನುವಾರುಗಳಿಗೆ ಮೇವಿಲ್ಲದೆ ಉತ್ತರ ಕರ್ನಾಟಕದ ಸಾವಿರಾರು ರೈತರು ಮುಂಬೈ, ಗೋವಾ, ಬೆಂಗಳೂರಿನತ್ತ ಗುಳೆ ಹೋದ್ರು. ವಿಪರ್ಯಾಸವೇನೆಂದ್ರೆ ಈ ಬಾರಿ 2026ರಲ್ಲಿ ಸೃಷ್ಟಿಯಾಗ್ತಾ ಇರುವ ಎಲ್ ನೀನೋ 2015ರ ಎಲ್ ನೀನೋಗಿಂತಲೂ ಕೂಡ ಅತಿ ಶಕ್ತಿಶಾಲಿಯಾಗಿದೆ ಅಂತ ಹವಾಮಾನ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಅಂದು ನಾವು ಅನುಭವಿಸಿದ ಕಷ್ಟಗಳಿಗಿಂತ ದೊಡ್ಡ ಮಟ್ಟದ ವಿಪತ್ತು ನಮ್ಮ ಕಣ್ಣ ಮುಂದಿದೆ. ಮಳೆ ಕೈಕೊಟ್ರೆ ಕರ್ನಾಟಕದ ಕೃಷಿ ನಕ್ಷೆ ಸಂಪೂರ್ಣವಾಗಿ ಬದಲಾಗುತ್ತೆ. ಪ್ರಮುಖವಾಗಿ ಯಾವ ಬೆಳೆಗಳಿಗೆ ಅಪಾಯ ಕಾದಿದೆ ಗೊತ್ತಾ? ಮಲೆನಾಡು ಮತ್ತು ಕರಾವಳಿ. ಮಳೆಗಾಲವನ್ನೇ ನೆಚ್ಚಿಕೊಂಡಿರುವಂತಹ ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನದ ಕಾಫಿ, ಮೆಣಸು ಮತ್ತು ಅಡಿಕೆ ಬೆಳೆಗಾರರಿಗೆ ಇದು ಬಹುದೊಡ್ಡ ಪೆಟ್ಟಾಗುತ್ತೆ. ಸರಿಯಾದ ಸಮಯಕ್ಕೆ ಮಳೆಯಾಗದಿದ್ರೆ ಕಾಫಿ ಹೂ ಬಿಡೋದಿಲ್ಲ. ಇಡೀ ವರ್ಷದ ಫಸಲು ಮಣ್ಣು ಪಾಲಾಗುತ್ತೆ. ಕಾವೇರಿ ಕಣಿವೆ, ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ನೀರಿಲ್ಲದೆ ಕಬ್ಬು ಮತ್ತು ಭತ್ತದ ಬೆಳೆ ಒಣಗೋಗುತ್ತೆ. ರೈತರು ಪರ್ಯಾಯ ಬೆಳೆಗಳತ್ತ ಮುಖವನ್ನ ಮಾಡುವುದು ಅನಿವಾರ್ಯವಾಗಬಹುದು. ಇನ್ನು ಉತ್ತರ ಕರ್ನಾಟಕ ಹತ್ತಿ, ತೊಗರಿ ಮತ್ತು ಮೆಕ್ಕೆಜೋಳ ಬೆಳೆಯುವಂತಹ ರೈತರಿಗೆ ಮಳೆಯೇ ಆಧಾರ. ಈಗಾಗಲೇ ಅಂತರ್ಜಲ ಕುಸಿತದಿಂದ ಈ ಭಾಗದಲ್ಲಿ ಮುಂಗಾರು ವಿಫಲವಾದ್ರೆ ರೈತರ ಬದುಕು ಅಕ್ಷರಶಃ ಬೀದಿಗೆ ಬೀಳುತ್ತೆ. ಇನ್ನು ಹಳ್ಳಿಗಳ ಕಥೆ ಒಂದು ಕಡೆಯಾದ್ರೆ, ರಾಜ್ಯದ ರಾಜಧಾನಿ ಐಟಿ ಸಿಟಿ ಬೆಂಗಳೂರಿನ ಸ್ಥಿತಿ ಇನ್ನೂ ಕೂಡ ಶೋಷನೀಯವಾಗುತ್ತೆ. ಕೆಆರ್ಎಸ್ ನಲ್ಲಿರುವಂತಹ 38 ಟಿಎಂಸಿ ನೀರು ಇಡೀ ಬೆಂಗಳೂರಿಗೆ ಸಾಕಾಗುವುದಿಲ್ಲ. ಅದರಲ್ಲೂ ಕಾವೇರಿ ನೀರು ತಲುಪದ ಹೊರವಲಯದ ಪ್ರದೇಶಗಳಾಗಿರುವಂತಹ ವೈಟ್ ಫೀಲ್ಡ್, ಸರ್ಜಾಪುರ, ಬೆಳಂದೂರು, ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಅಂತರ್ಜಲವೇ ಜೀವಾಳ. ಈಗಾಗಲೇ ಈ ಪ್ರದೇಶಗಳಲ್ಲಿ 1500 ಅಡಿ ಕೊರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಬೇಸಿಗೆಯ ತಾಪ ಹೆಚ್ಚಾಗ್ತಾ ಇದ್ದಂತೆ ಬೋರ್ವೆಲ್ಗಳು ಸಂಪೂರ್ಣ ಬತ್ತಿ ಹೋಗುತ್ತವೆ. ಇದರ ಲಾಭ ಪಡೆಯುವುದು ವಾಟರ್ ಟ್ಯಾಂಕ್ ಮಾಫಿಯಾ. 1000 ರೂಪಾಯಿಗೆ ಸಿಗ್ತಾ ಇದ್ದ ಒಂದು ಟ್ಯಾಂಕರ್ ನೀರು 2026ರ ಬೇಸಿಗೆಯ ಮಧ್ಯಭಾಗದಲ್ಲಿ 3 ರಿಂದ 4000 ರೂಪಾಯಿಗೆ ಮಾರಾಟವಾದ್ರೂ ಕೂಡ ಆಶ್ಚರ್ಯವಿಲ್ಲ. ಐಟಿ ಉದ್ಯೋಗಿಗಳು ವರ್ಕ್ ಫ್ರಮ್ ಹೋಮ್ ಅನ್ನ ಬಿಟ್ಟು ವಾಟರ್ ಫ್ರಮ್ ಹೋಮ್ ಎಂದು ನೀರಿಗಾಗಿ ಊರುಗಳಿಗೆ ವಾಪಸ್ ಆಗುವ ಪರಿಸ್ಥಿತಿ ನಿರ್ಮಾಣವಾದ್ರೂ ಕೂಡ ಅಚ್ಚರಿಯಿಲ್ಲ. ಇನ್ನು ಎಲ್ ನೀನೋ ಕೇವಲ ಹವಾಮಾನದ ಮೇಲಷ್ಟೇ ಅಲ್ಲ, ನೇರವಾಗಿ ನಿಮ್ಮ ಜೇಬಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹೇಗಂತೀರಾ? ಮಳೆಯಾಗದೆ ಕೃಷಿ ಉತ್ಪಾದನೆ ಕುಸಿಯುತ್ತೆ. ಮಾರುಕಟ್ಟೆಗೆ ಬರುವ ತರಕಾರಿ, ಹಣ್ಣು, ಅಕ್ಕಿ, ಗೋಧಿ, ಬೇಳೆಕಾಳುಗಳ ಪ್ರಮಾಣ ಕಡಿಮೆಯಾಗುತ್ತೆ. ಬೇಡಿಕೆ ಹೆಚ್ಚಾಗಿ ಪೂರೈಕೆ ಕಡಿಮೆಯಾದಾಗ ಸಹಜವಾಗಿಯೇ ಬೆಳೆಗಳು ಗಗನಕ್ಕೆ ಇರುತ್ತೆ. ಇನ್ನು ಟೊಮೆಟೊ, ಈರುಳ್ಳಿ ಬೆಳೆ ಕೆಜಿಗೆ 150 ರಿಂದ 200 ರೂಪಾಯಿ ಮುಟ್ಟುವ ದಿನಗಳು ಬರಬಹುದು. ಆಹಾರ ಹಣದುಬ್ಬರ ಮಿತಿ ಮೀರಿದಾಗ ರಿಸರ್ವ್ ಬ್ಯಾಂಕ್ ಬಡ್ಡಿ ದರಗಳನ್ನ ಏರಿಸುವಂತಹ ಅನಿವಾರ್ಯತೆಗೆ ಹೋಗುತ್ತೆ. ಇದರಿಂದ ನೀವು ಮಾಡಿರುವ ಮನೆ ಸಾಲ, ವಾಹನ ಸಾಲ, ಇಎಂಐ ಕೂಡ ದುಬಾರಿಯಾಗುತ್ತೆ. ಅಂದ್ರೆ ಎಲ್ ನೀನೋ ಎಂಬಂತಹ ಪ್ರಕೃತಿ ವಿಕೋಪ ಒಬ್ಬ ಸಾಮಾನ್ಯ ಮಧ್ಯವರ್ತಿ ವರ್ಗದ ಮನುಷ್ಯನ ಆರ್ಥಿಕ ಬದುಕನ್ನೇ ಹೈರಾಣಾಗಿಸುತ್ತೆ. ಏನೋ ಈ ಮಹಾಗಂಡಾಂತರವನ್ನ ಎದುರಿಸಲು ಸರ್ಕಾರ ಈಗಿನಿಂದಲೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡುವುದು, ನೀರಾವರಿ ಯೋಜನೆಗಳನ್ನ ತ್ವರಿತಗೊಳಿಸುವುದು ಮತ್ತು ಅಗತ್ಯ ಬಿದ್ದರೆ ಮೋಡ ಬಿತ್ತನೆಯಂತಹ ಪರ್ಯಾಯ ಮಾರ್ಗವನ್ನ ಸಿದ್ಧಪಡಿಸಿಕೊಳ್ಳುವುದು ಅನಿವಾರ್ಯ. ಆದ್ರೆ ಕೇವಲ ಸರ್ಕಾರವನ್ನ ದೂಷಿಸುತ್ತಾ ಕೂತರೆ ಪ್ರಯೋಜನವಾಗುವುದಿಲ್ಲ. ಪ್ರಜೆಗಳಾಗಿರುವಂತಹ ನಾವೇನ್ ಮಾಡಬೇಕು? ನಮ್ಮ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಕಡ್ಡಾಯವಾಗಿ ಮಾಡಬೇಕು. ನಲ್ಲಿಗಳಲ್ಲಿ ನೀರು ಪೋಲಾಗುವುದನ್ನ ತಡೆಯಬೇಕು. ವಾಹನವನ್ನ ತೊಳೆಯಲು ಶುದ್ಧ ಕುಡಿಯುವ ನೀರನ್ನ ಬಳಸುವುದನ್ನ ನಿಲ್ಲಿಸಬೇಕು. ನೆನ್ಪಿರ್ಲಿ, 3ನೇ ಮಹಾಯುದ್ಧ ನಡೆದ್ರೆ ಅದು ನೀರಿಗಾಗಿ ಮಾತ್ರ ಎಂಬ ಮಾತಿದೆ. 2026ರ ಈ ಎಲ್ ನೀನೋ ಭೀತಿ ನಮಗೆ ನೀಡುತ್ತಾ ಇರುವಂತಹ ಎಚ್ಚರಿಕೆಯ ಗಂಟೆ ಇದು. ಈಗಲೂ ನಾವು ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ಪೀಳಿಗೆಗೆ ನಾವು ಕೊಡಲು ಕಣ್ಣೀರು ಮಾತ್ರ ಉಳಿಯುತ್ತೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಧನ್ಯವಾದ.